16th ಇಂದ ಪ್ರಿಪರೇಟರಿ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ. ಕರ್ನಾಟಕ PU ಬೋರ್ಡ್ ಇಂದ ಸ್ಟೇಟ್ ಪ್ರಿಪರೇಟರಿ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಸೊ ನಿಮ್ಮ ಪ್ರಿಪರೇಷನ್ ಚೆನ್ನಾಗಿ ನಡೀತಾ ಇದೆ ಅಂತ ಅನ್ಕೊಂತೀನಿ. ಸೊ ಈ ಪ್ರಿಪರೇಷನ್ ಅಲ್ಲಿ ಕೆಲವೊಂದು ಮಿಸ್ಟೇಕ್ಸ್ ನೀವು ಮಾಡಿದ್ರೆ ನಿಮ್ಮ ಎಕ್ಸಾಮ್ ಅಲ್ಲಿ ಕಡಿಮೆ ಮಾರ್ಕ್ಸ್ ಬರ್ತದೆ. ಆ ಮಿಸ್ಟೇಕ್ಸ್ ನೀವು ಅವಾಯ್ಡ್ ಮಾಡಬೇಕು. ಯಾವ ಮಿಸ್ಟೇಕ್ಸ್, ಯಾವ ರೀತಿ ನೀವು ಅದನ್ನ ಮಾಡ್ತಾ ಇದ್ದೀರಾ, ಯಾವ ರೀತಿ ಅದನ್ನ ಅವಾಯ್ಡ್ ಮಾಡಬೇಕು ಅಂತ ಹೇಳಿ ಒಂದೊಂದಾಗಿ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಹೇಳ್ತಾ ಬರ್ತೀನಿ. ಬಿಕಾಸ್ ವೈ ಐ ಆಮ್ ಗಿವಿಂಗ್ ದಿಸ್ ಮಚ್ ಇಂಪಾರ್ಟೆಂಟ್ ಟು ದಿಸ್ ಪ್ರಿಪರೇಟರಿ ಎಕ್ಸಾಮ್ ಈಸ್, ನಿಮ್ಮ ಪ್ರಿಪರೇಟರಿ ಎಕ್ಸಾಮ್ ಅಲ್ಲಿ ಏನು ಮಾರ್ಕ್ಸ್ ಬರುತ್ತಲ್ಲ ಹೆಚ್ಚು ಕಮ್ಮಿ ಅದೇ ರೀತಿ ಆನ್ಯುವಲ್ ಎಕ್ಸಾಮ್ ಅಲ್ಲಿನೂ ಕೂಡ ಬರುತ್ತೆ. ಐ ನೋ ಸ್ವಲ್ಪ ಪ್ರಿಪರೇಟರಿ ಎಕ್ಸಾಮ್ ಅಲ್ಲಿ ಕ್ವೆಶನ್ ಲೆವೆಲ್ ಏನಿರುತ್ತೆ ಕಷ್ಟ ಇರ್ತದೆ. ಬಟ್ ನೀವು ಯಾವ ರೀತಿ ಪ್ರಿಪೇರ್ ಆಗಿರ್ತೀರಾ ಅದರ ಬೇಸಿಸ್ ಮೇಲೆನೆ ನೀವು ಆನ್ಯುವಲ್ ಎಕ್ಸಾಮ್ ಅಲ್ಲಿ ಮಾರ್ಕ್ಸ್ ಕೂಡ ಡಿಪೆಂಡ್ ಆಗುತ್ತೆ. ಯಾಕಂದ್ರೆ ನಿಮಗೆ ಜಾಸ್ತಿ ಟೈಮ್ ಸಿಕ್ಕೋದಿಲ್ಲ ಇಲ್ಲಿ ಪ್ರಿಪೇರ್ ಆಗ್ಲಿಕ್ಕೆ ನೆಕ್ಸ್ಟ್ ಆನ್ಯುವಲ್ ಎಕ್ಸಾಮಿಗೆ. ಸೊ ದಿಸ್ think that this is your ultimate preparation and try to avoid all these mistakes what I am going to tell you from now. ಓಕೆ, ಸೊ ಅದಕ್ಕಿಂತ ಮುಂಚೆ ಮಿಸ್ಟೇಕ್ಸ್ ಯಾವ ರೀತಿ ಏನಿದೆ ಅವಾಯ್ಡ್ ಯಾವ ರೀತಿ ಮಾಡಬೇಕು ಅಂತ ಹೇಳೋದಕ್ಕಿಂತ ಮುಂಚೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮಕ್ಕಳೇ. ಬಾಟ್ನಿ ಬ್ಲೂಮ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಎಜುಕೇಟರ್ ರಚನಾ. ಸೊ ಲೆಟ್ಸ್ ಬಿಗಿನ್ ವಿತ್ ದಿಸ್ ಸೆಷನ್. ಫಸ್ಟ್ ಥಿಂಗ್, ಹೈ ವೇಟೇಜ್ ಲೆಸನ್ಸ್ ನ ನೀವು ಅವಾಯ್ಡ್ ಮಾಡಕ್ ಹೋಗ್ಬೇಡಿ. ನಾನು ಯಾವ ಲೆಸನ್ಸ್ ಓದ್ಬೇಕು ಅಂತ ಬಯಾಲಜಿಗೆ ಮುಂಚೆನೆ ಹೇಳಿದ್ದೆ. ಅದರಲ್ಲಿ ನಾನು ಫಸ್ಟ್ ಕವರ್ ಮಾಡಿದ್ದೆ ಹೈ ವೇಟೇಜ್ ಲೆಸನ್ಸ್. ಇದನ್ನ ನೀವು ಅವಾಯ್ಡ್ ಮಾಡಿದ್ರೆ ಯು ಆರ್ ಗೋಯಿಂಗ್ ಟು ಮಿಸ್ ಆಲ್ ದ ಆಪರ್ಚುನಿಟೀಸ್ ಆಫ್ ಗೆಟಿಂಗ್ ಹೈ ಮಾರ್ಕ್ಸ್. ನೀವು ಆನ್ಯುವಲ್ ಎಕ್ಸಾಮಿಗೆ ಪ್ರಿಪರೇಟರಿ ಎಕ್ಸಾಮಿಗೆ ಜಾಸ್ತಿ ಮಾರ್ಕ್ಸ್ ತಗೋಬೇಕು ಅಂತ ಅಂದ್ರೆ ಹೈ ವೇಟೇಜ್ ಲೆಸನ್ಸ್ ನ ಮಿಸ್ ಮಾಡಕ್ಕೆ ಹೋಗ್ಬೇಡಿ. ಕೆಲವೊಂದು ಯಾರಾದ್ರೂ ಒಬ್ರು ನೀವು ಕೇಳಿಸ್ಕೊಂಡಿರ್ತಾರೆ ಹೈ ವೇಟೇಜ್ ಲೆಸನ್ ಬಿಟ್ಟು ಬೇರೆ ಸಣ್ಣ ಲೆಸನ್ಸ್ ಓದಿದ್ರು ನಾವು ಪಾಸ್ ಆಗ್ಬೋದು, ನಾವು ಮಾರ್ಕ್ಸ್ ತೆಗಿಬಹುದು ಅಂತ. ಆ ರೀತಿ ಮಾಡಕ್ ಹೋಗ್ಬೇಡಿ. ಬಿಕಾಸ್ ದೀಸ್ ಲೆಸನ್ಸ್ ಆರ್ ನಾಟ್ ಓನ್ಲಿ ಇಂಪಾರ್ಟೆಂಟ್ ಫಾರ್ ಯುವರ್ this theory exam, but these lessons are also important for your competitive exams. That is very important, right? So hangagi high weightage lessons na ನೀವು ತಪ್ಪದೆ ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಿ ಓದಿರ್ಬೇಕು. ಯಾವ ರೀತಿ ಈ ಲೆಸನ್ಸ್ ನೀವು ಪರ್ಫೆಕ್ಟ್ ಇರ್ಬೇಕು ಅಂತ ಅಂದ್ರೆ ಈ ಲೆಸನ್ ಇಂದ ಯಾವುದೇ ಕ್ವೆಶನ್ ಬಂದ್ರು ನೀವು ಆನ್ಸರ್ ಮಾಡೋ ರೀತಿ ಇರ್ಬೇಕು. ಗೊತ್ತಾಯ್ತು? ಸೊ ಹೈ ವೇಟೇಜ್ ಲೆಸನ್ ನ ನೆಗ್ಲೆಕ್ಟ್ ಮಾಡಬೇಡಿ, ಕರೆಕ್ಟ್ ಆಗಿ ಓದಿ. ನೆಕ್ಸ್ಟ್, ಇದು ನೀವು ಮಾಡ್ತಿರೋ ಮಿಸ್ಟೇಕ್ಸ್ ನ ಅವಾಯ್ಡ್ ಮಾಡಬೇಕು. ನೆಕ್ಸ್ಟ್ ಏನು ಅಂತಂದ್ರೆ ರಿವಿಷನ್ ಮಾಡದೆ ಎಕ್ಸಾಮಿಗೆ ಹೋಗೋದು. ದಿಸ್ ಇಸ್ ಅ ಬಿಗ್ ಮಿಸ್ಟೇಕ್. ನೀವು ರಿವಿಷನ್ ಮಾಡಿಲ್ಲ ಅಂತ ಅಂದ್ರೆ ಎಕ್ಸಾಮ್ ಹಾಲ್ ಅಲ್ಲಿ ನಿಮಗೆ ಬರೆಯಕ್ ಆಗಲ್ಲ, ನೆನಪು ಮಾಡ್ಕೊಂಡು ಬರೆಯಕ್ ಆಗಲ್ಲ. ನೀವು ಈಗ ಓದಿರ್ತೀರಾ, ಇಷ್ಟೊತ್ತು ಕುತ್ಕೊಂಡು ಓದಿರ್ತೀರಾ, ಕೊನೆಗೆ ರಿವೈಸ್ ಮಾಡಿಲ್ಲ ಅಂತ ಅಂದ್ರೆ ಎಕ್ಸಾಮ್ ಹಾಲ್ ಅಲ್ಲಿ ಯಾವ್ದನ್ನು ಕೂಡ ನೆನಪಾಗಲ್ಲ. ಅವಾಗ ರಿಗ್ರೆಟ್ ಆಗ್ಬಾರ್ದು. ಸೊ ಅಲ್ಲಿ ಅಯ್ಯೋ ನಾನು ರಿವೈಸ್ ಮಾಡ್ಬೇಕಿತ್ತು ಅಂತ ಅನ್ಕೊಳ್ಳೋದಕ್ಕಿಂತ ಮುಂಚೆನೆ ಎಕ್ಸಾಮ್ಗೂ ಹೋಗಕ್ಕಿಂತ ಮುಂಚೆ ಕರೆಕ್ಟ್ ಆಗಿ ರಿವೈಸ್ ಮಾಡಿ. ಯಾವ ರೀತಿ ರಿವೈಸ್ ಮಾಡ್ಬೇಕು ಮ್ಯಾಮ್ ಅಂತ ಕೇಳಿದ್ರೆ, ನೀವು ಓದ್ಬೇಕಾದ್ರೆ ಏನು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂತ ಬರ್ಕೊಂಡಿರ್ತೀರಾ ಅಲ್ವಾ, ಸೊ ಅದನ್ನ ರಿವೈಸ್ ಮಾಡಿ. ಇಂಪಾರ್ಟೆಂಟ್ ಫಾರ್ಮುಲಾಸ್ ಇರ್ಬೋದು, ಸೈಂಟಿಸ್ಟ್ ನೇಮ್ ಇರ್ಬೋದು, ಇಯರ್ ಇರ್ಬೋದು, ಯಾವ ಇಯರ್ ಅಲ್ಲಿ ಏನ್ ಡಿಸ್ಕವರಿ ಮಾಡಿದ್ರು, ಯಾವ್ದನ್ನ ಡಿಸ್ಕವರಿ ಮಾಡಿದ್ರು. ಯಾಕಂದ್ರೆ ಈ ಹೊಸ ಪ್ಯಾಟರ್ನ್ ಚೇಂಜ್ ಆಗಿರೋದ್ರಲ್ಲಿ ಯಾವ ರೀತಿ ಇದೆ ಅಂತ ಅಂದ್ರೆ ನಿಮಗೆ ಮ್ಯಾಚ್ ದ ಫಾಲೋಯಿಂಗ್ MCQ ಕ್ವೆಶನ್ಸ್ ಬರ್ತದೆ. ಸೊ ಅದರಲ್ಲಿ ಈ ರೀತಿ ಕ್ವೆಶನ್ಸ್ ಕೇಳುವಂತ ಚಾನ್ಸಸ್ ಇರುತ್ತೆ. ಫಾರ್ಮುಲಾ ಅದರಲ್ಲಿ ಇರುವಂತದ್ದು ಪ್ರತಿಯೊಂದು ಟರ್ಮ್ಸ್ ನ ಮೀನಿಂಗ್ ಕೂಡ ನೀವು ಅಲ್ಲಿ ಗೊತ್ತಿರ್ಬೇಕು, ಅಲ್ಲಿ ಅರ್ಥ ಮಾಡ್ಕೊಂಡು ಹೋಗಿರ್ಬೇಕು, ರಿವೈಸ್ ಮಾಡ್ಕೊಂಡು ಹೋಗಿರ್ಬೇಕು. ರಿವಿಷನ್ ಇಸ್ ಮದರ್ ಆಫ್ ಲರ್ನಿಂಗ್. ಸೊ ಡೋಂಟ್ ಮಿಸ್ ರಿವಿಷನ್ ಆಫ್ಟರ್ ಯುವರ್ ರೀಡಿಂಗ್. ಓದಿದ ತಕ್ಷಣ ರಿವೈಸ್ ಮಾಡಿ ಆಮೇಲೆ ಎಕ್ಸಾಮ್ಗೆ ಹೋಗಿ. ಸೊ ಆ ರೀತಿ ಏನೇನು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ ಅದನ್ನೆಲ್ಲ ನೀವು ಕರೆಕ್ಟ್ ಆಗಿ ರಿವೈಸ್ ಮಾಡ್ಕೊಂಡು ಹೋದ್ರೆ ಮಾತ್ರ ನೀವು ಎಕ್ಸಾಮ್ ಹಾಲ್ ಅಲ್ಲಿ ಕರೆಕ್ಟ್ ಆಗಿ ನೆನಪು ಮಾಡ್ಕೊಂಡು ಬರೀಲಿಕ್ಕೆ ಆಗೋದು. ಓಕೆನಾ? ನೆಕ್ಸ್ಟ್ ಏನಂದ್ರೆ ಫಸ್ಟ್ 2 pages ಇರುತ್ತಲ್ವಾ, ಸೊ ಆನ್ಸರ್ ಶೀಟ್ ಅಲ್ಲಿ ಫಸ್ಟ್ 2 pages ಇದು ನೀವು ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ ಎಲ್ಲರೂ. ಈ ಮಿಸ್ಟೇಕ್ ಮಾಡಿದೀರಾ ಅಂತ ಅಂದ್ರೆ ನಿಮಗೆ ಆನ್ಸರ್ ಬರುದ್ರೂ ಮಾರ್ಕ್ಸ್ ಹೋಗುತ್ತೆ. ಯಾಕೆ ಅಂತಂದ್ರೆ MCQ ಮತ್ತೆ ಫಿಲ್ ಇನ್ ದ ಬ್ಲಾಂಕ್ಸ್ ಇದೆಲ್ಲ, ಈ ತರ ಫಸ್ಟ್ MCQ ಬರೀರಿ. ಇಲ್ಲಿ ಕಾಣಿಸ್ದಲ್ಲ ಈ ಶೀಟ್ ಅಲ್ಲಿ ಫಸ್ಟ್ MCQ ಬರೀರಿ, ಆಮೇಲೆ ಪೇಜ್ ಟರ್ನ್ ಮಾಡಿ ಅಲ್ಲಿ ಫಿಲ್ ಇನ್ ದ ಬ್ಲಾಂಕ್ಸ್ ಬರೀರಿ, 5 ಫಿಲ್ ಇನ್ ದ ಬ್ಲಾಂಕ್ಸ್ ಬರೀರಿ. ಓಕೆ, ಸೊ 1 ಲೈನ್ ಬಿಟ್ಟು 1 ಲೈನ್ ಬರೆದ್ರು ನಿಮ್ಗೆ ಚೆನ್ನಾಗಿ ಕಾಣಿಸುತ್ತೆ ಅಲ್ಲಿ ಪ್ರೆಸೆಂಟೇಶನ್, ಆನ್ಸರ್ ಪ್ರೆಸೆಂಟೇಶನ್. ಸೊ ಕಂಪ್ಲೀಟ್ ಆಗಿ ಈ 2 ಶೀಟ್ ಅಲ್ಲಿ ಮಾತ್ರ ನೀವು ಪಾರ್ಟ್ A ಬರೀಬೇಕು. ಸಪೋಸ್ ಈಗ 2 marks ಇಂದ ಆನ್ಸರ್ಸ್ ಬರೀತಾ ಇದ್ದೀರಾ, ಅಲ್ಲಿ ನಿಮಗೆ ಯಾವ್ದೋ MCQ ನ ಆನ್ಸರ್ ನೆನಪು ಬಂತು, ಅಲ್ಲಿ ಫಸ್ಟ್ ಮೇನ್ MCQದು 14th ಕ್ವೆಶನ್ ಆನ್ಸರ್ ಅಂತಂದೇಳಿ ನೀವು ಅಲ್ಲಿ ಬರೆದ್ರೆ ಅಲ್ಲಿ ಮಾರ್ಕ್ಸ್ ನಿಮಗೆ ಕರೆಕ್ಷನ್ ಮಾಡೋದಿಲ್ಲ, ಮಾರ್ಕ್ಸ್ನು ಕೂಡ ಬರೋದಿಲ್ಲ. ಗೊತ್ತಾಯ್ತು? ಸೊ ಈ ಮಿಸ್ಟೇಕ್ ಮಾಡಬೇಡಿ. ಇದು ಹೊಸ ಗೈಡ್ ಲೈನ್, ಹೊಸದಾಗಿ ಏನು ಈ ವರ್ಷ ಮತ್ತೊಂದ್ಸರಿ ಬ್ಲೂ ಪ್ರಿಂಟ್ ಮತ್ತೆ ಕ್ವೆಶನ್ ಪೇಪರ್ ರಿಲೀಸ್ ಮಾಡಿದ್ರಲ್ಲ ಕರ್ನಾಟಕ PU ಬೋರ್ಡ್ ಇಂದ, ಅಲ್ಲಿ ಬಂದಿರುವಂತ ಗೈಡ್ ಲೈನ್ ಅದನ್ನು ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ ಒಂದು ವಿಡಿಯೋದಲ್ಲಿ. ಸೊ ಇದು ಹೊಸದಾಗಿ ಬಂದಿರುವಂತ ರೂಲ್ಸ್ ಇದೆ.
ಕಂಪ್ಲೀಟ್ ಆಗಿ ತಪ್ಪದೇನೆ ಇದನ್ನ ಫಾಲೋ ಮಾಡಿ ಮತ್ತೆ ಮಾರ್ಕ್ಸ್ ಕಳ್ಕೊಳ್ಳೋದನ್ನ ಅವಾಯ್ಡ್ ಮಾಡ್ಬೋದು. ಓಕೆ, ಸೊ ಡೋಂಟ್ ಡೂ ದಿಸ್ ಮಿಸ್ಟೇಕ್. ಎಲ್ಲೆಲ್ಲೋ ಆನ್ಸರ್ಸ್ ಬರಿಬೇಡಿ. ಬೇರೆ 2 ಮಾರ್ಕ್ಸ್ 3 ಮಾರ್ಕ್ಸ್ 5 ಮಾರ್ಕ್ಸ್ ನೀವು ಮಿಕ್ಸ್ ಮಾಡಿ ಬರೋದ್ರೆ ನಡೆಯುತ್ತೆ. ಕೆಲವೊಂದು ನೆನಪಾಗಿಲ್ಲ ಆಮೇಲೆ ಬರೋದ್ರಿ ಅಂತ ಅಂದ್ರೆ ನಡೆಯುತ್ತೆ. ಬಟ್ MCQ ಫಿಲ್ ಇನ್ ದ ಬ್ಲಾಂಕ್ಸ್ ಗೆ ಮಾತ್ರ ಈ ಒಂದು ಶೀಟ್ ಅಲ್ಲಿನೇ ಮಾತ್ರ ಇರಬೇಕು. ಫಸ್ಟ್ 2 ಶೀಟ್ ಅನ್ನೇ ಫಸ್ಟ್ ಕಾಣಿಸ್ತಲ್ಲ ಅದು, ಮತ್ತೆ ಹಿಂದ್ಗಡೆ ತಿರುಗಿಸ್ತಿರಲ್ಲ ಅದು. ಸೊ ಈ ಒಂದು ಶೀಟ್ ಅಲ್ಲಿನೇ ನೀವು ಕಂಪ್ಲೀಟ್ ಆಗಿ ಪಾರ್ಟ್ ಎ ಆನ್ಸರ್ಸ್ ಬರೀಬೇಕು. ಡೋಂಟ್ ಮಿಸ್ ದಿಸ್. ನೆಕ್ಸ್ಟ್, ಕ್ವೆಶನ್ಸ್ ನ ಕರೆಕ್ಟ್ ಆಗಿ ಪೂರ್ತಿಯಾಗಿ ಓದ್ಕೊಳ್ಳಿ. ನಿಮಗೆ ಎಕ್ಸಾಮ್ ಅಲ್ಲಿ ಕ್ವೆಶನ್ ಪೇಪರ್ ಕೊಟ್ಟಿರ್ತಾರೆ, ಆನ್ಸರ್ ಶೀಟ್ ಆಮೇಲೆ ಕೊಡ್ತಾರೆ. ಫಸ್ಟ್ 15 ಮಿನಿಟ್ಸ್ ಅಂದ್ರೆ ಕ್ವೆಶನ್ ಪೇಪರ್ ಮಾತ್ರ ಕೊಟ್ಟಿರ್ತಾರೆ. ಅವಾಗ ಕ್ವೆಶನ್ಸ್ ನ ನೀವು ಕಂಪ್ಲೀಟ್ ಆಗಿ ಕೊನೆ ತನಕನೂ ಓದಿ. ಅರ್ಧ ಕ್ವೆಶನ್ ಓದಿದ ತಕ್ಷಣ ಇದು ಗೊತ್ತು ನನಗೆ ಬರುತ್ತೆ ಅಂತ ಓವರ್ ಕಾನ್ಫಿಡೆನ್ಸ್ ಆಗಿ ನೀವು ಆನ್ಸರ್ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಇಟ್ಕೋಬೇಡಿ ಮೈಂಡ್ ಅಲ್ಲಿ. ಫಸ್ಟ್ ಗೆನೆ ಕಂಪ್ಲೀಟ್ ಆಗಿ ಓದಿ ಅರ್ಥ ಮಾಡ್ಕೊಳ್ಳಿ ವರ್ಡ್ ಯಾವ ರೀತಿ ಇದೆ. ಫಿಲ್ ಇನ್ ದ ಬ್ಲಾಂಕ್ಸ್, ಮ್ಯಾಚ್ ದ ಫಾಲೋಯಿಂಗ್. ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ನಾಟ್ ಅಂತ ವರ್ಡ್ ಕೊಟ್ಟಿರ್ತಾರೆ, ಅವಾಗ ನೀವು ಕನ್ಫ್ಯೂಸ್ ಆಗ್ತೀರಾ. ನಾಟ್ ಅಂದ್ರೆ ಯಾವ್ದು ಅಲ್ಲ ಅಂತ ಕೇಳಿರ್ತಾರೆ, ನೀವು ಕ್ವಶನ್ ಓದ್ಬಿಟ್ಟು ಯಾವ್ದದು ಅಂತಂದೇಳಿ ಆನ್ಸರ್ ಚೂಸ್ ಮಾಡಕ್ ಹೋಗ್ತೀರಾ. ಸೊ ಈ ರೀತಿ ಕಾಮನ್ ಮಿಸ್ಟೇಕ್ಸ್ ನ ನೀವು ಮಾಡಕ್ ಹೋಗ್ಬೇಡಿ. ಗೊತ್ತಾಗ್ತಿದೆ? ಸೊ ಕಂಪ್ಲೀಟ್ ಆಗಿ ಓದ್ಕೊಳ್ಳಿ. ಓದ್ಕೊಂಡು ಯಾವ ರೀತಿ ಬರಿಬೇಕು ಅಂತಾನು ನೀವು ಪ್ಲಾನ್ ಮಾಡ್ಕೊಂಡು ಇಟ್ಕೊಳ್ಳಿ ಆ 15 ಮಿನಿಟ್ಸ್ ಅಲ್ಲಿ. ಆಮೇಲೆ ಆನ್ಸರ್ ಶೀಟ್ ಬಂದಿದ ತಕ್ಷಣ ಟೈಮ್ ವೇಸ್ಟ್ ಮಾಡ್ಲಿಲ್ದಂಗೆ ಪಟ ಅಂತ ಆನ್ಸರ್ಸ್ ಬರಿಬಹುದು. ಓಕೆ, ಸೊ ಕರೆಕ್ಟ್ ಆಗಿ ಕೊನೆ ತನಕನೂ ಓದಿ. ಯಾಕಂದ್ರೆ ಈ ರೀತಿ ಟೇಬುಲರ್ ಕಾಲಮ್ ಕ್ವೆಶನ್ಸ್ ಈ ರೀತಿ ಇರ್ತದೆ, ಡಯಾಗ್ರಾಮ್ ಬೇಸ್ಡ್ ಕ್ವೆಶನ್ಸ್ ಇರ್ತದೆ. ಸೊ ಆನ್ಸರ್ಸ್ ನೀವು ಮುಂಚೆನೆ ಪ್ಲಾನ್ ಮಾಡಿ ಇಟ್ಕೊಳ್ಳಿ. ಕೊನೆಗೆ ಆನ್ಸರ್ಸ್ ಯಾವ ರೀತಿ ಪ್ಲಾನ್ ಮಾಡಿ ಇಟ್ಕೊಂಡಿರ್ತೀರ, ಯಾವ ರೀತಿ ಇಂಪಾರ್ಟೆಂಟ್ ಆಗಿರುತ್ತೆ ಎಕ್ಸಾಮ್ ಅಲ್ಲಿ ಅಂತಂದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಿಮಗೆ ಆನ್ಸರ್ ಗೊತ್ತಿದೆ ಬಟ್ ಬರೆಯಕ್ ಟೈಮ್ ಇಲ್ಲ ಅಂದ್ರೆ ಏನ್ ಮಾಡ್ತೀರಾ? ಒಂದು 5 ಮಾರ್ಕ್ಸ್ ಕ್ವೆಶನ್ ಇದೆ, ಅದಕ್ಕೆ ನೀವು 15 ಮಿನಿಟ್ಸ್ 20 ಮಿನಿಟ್ಸ್ ಅಲ್ಲೇ ಸ್ಪೆಂಡ್ ಮಾಡ್ತೀರಾ ಅಂತಂದ್ರೆ ಬೇರೆ ಕ್ವೆಶನ್ ಬರೆಯಕ್ ಆಗುತ್ತಾ? ಮೊದಲೇ ಈ ಸರಿ 15 ಮಿನಿಟ್ಸ್ ಕಡಿಮೆ ಇದೆ ಬರೀಲಿಕ್ಕೆ. ಗೊತ್ತಾಗ್ತಿದೆ? ಸೊ ಹಂಗಾಗಿ ನೀವ್ ಏನ್ ಮಾಡ್ಬೇಕು ಅಂತ ಅಂದ್ರೆ ಮುಂಚೆನೆ ಪ್ರಾಕ್ಟೀಸ್ ಮಾಡಿರ್ಬೇಕು. ಸೊ ಈಗ ಮಾಡಿಲ್ಲ ಅಂತ ಅಂದ್ರೂ ಎಕ್ಸಾಮ್ ಹಿಂದಿನ ದಿನ ನಿಮಗೆ ಒಂದೊಂದ್ ದಿನ ಹಾಫ್ ಆಫ್ ಡೇ ಏನ್ ಗ್ಯಾಪ್ ಇದೆ ಅಲ್ಲ, ಸೊ ಅಲ್ಲಿ ಏನ್ ಮಾಡ್ತೀರಾ ಅಂತಂದ್ರೆ ಓದಿರ್ತೀರಾ 5 ಮಾರ್ಕ್ಸ್ ಇಂದು 10 ಮಿನಿಟ್ಸ್ ಕ್ಲಾಕ್ ಸ್ಟಾಪ್ ವಾಚ್ ಇಟ್ಕೊಳ್ಳಿ, ಬರ್ದ್ಬಿಟ್ಟು ಪ್ರಾಕ್ಟೀಸ್ ಮಾಡಿ. 10 ಮಿನಿಟ್ಸ್ ಅಲ್ಲೇ 5 ಮಾರ್ಕ್ಸ್ ಇಂದು ಆನ್ಸರ್ ಬರ್ದು ಮುಗಿಸ್ಬೇಕು. ಸೊ ನೀವು ಯಾವ ರೀತಿ ಈ ತರ ಟೈಮ್ ಮ್ಯಾನೇಜ್ ಮಾಡ್ತಾ ಬರೆಯೋಕೆ ಪ್ರಾಕ್ಟೀಸ್ ಮಾಡ್ತಿರೋ ಅಷ್ಟು ಚೆನ್ನಾಗಿ ನೀವು ಸ್ಕೋರ್ ಮಾಡ್ಬೋದು. ಯಾಕಂದ್ರೆ ಇಟ್ ಅಲ್ಟಿಮೇಟ್ಲಿ ಡಿಪೆಂಡ್ಸ್ ಆನ್ ಹೌ ಯು ಪ್ರೆಸೆಂಟ್ ಇನ್ ಯೋರ್ ಆನ್ಸರ್ ಶೀಟ್ ಅಂಡ್ ಹೌ ಯು ಮ್ಯಾನೇಜಸ್ ಯೋರ್ ಟೈಮ್ ಇನ್ ಎಕ್ಸಾಮ್ ಹಾಲ್. ಯಾವ ರೀತಿ ಎಕ್ಸಾಮ್ ಹಾಲ್ ಅಲ್ಲಿ ನಿಮ್ಮ ಟೈಮ್ ಮ್ಯಾನೇಜ್ ಮಾಡ್ತಿರೋ ಅದ್ರ ಮೇಲೆ ನಿಮ್ಮ ಮಾರ್ಕ್ಸ್ ಡಿಪೆಂಡ್ ಆಗಿರುತ್ತೆ. ನಿಮಗೆ ಆನ್ಸರ್ ಗೊತ್ತಿದ್ರು ಬರೆಯಕ್ಕಾಗಿಲ್ಲ ಅಂತಂದ್ರೆ ಏನಾಯ್ತು? ವೇಸ್ಟ್ ಅಲ್ವಾ? ಓದಿದ್ದೆಲ್ಲ ವೇಸ್ಟ್ ಅಂತ ಅನ್ಸ್ಬಿಡುತ್ತೆ. ಸೊ ಡೋಂಟ್ ಡೂ ದಿಸ್ ಮಿಸ್ಟೇಕ್. ಮ್ಯಾನೇಜ್ ಯೋರ್ ಟೈಮ್ ಪ್ರಾಪರ್ಲಿ ಸೊ ದಟ್ ಯು ನೀಡ್ ಟು ಯು ಡೋಂಟ್ ಮಿಸ್ ಎನಿ ಮಾರ್ಕ್ಸ್. ಓಕೆ, ಸೊ ಫಸ್ಟ್ ಎಕ್ಸಾಮ್ಗಿಂತ ಮುಂಚೆನೆ ನೀವು ಚೆನ್ನಾಗಿ ಇದನ್ನ ನೆನಪಲ್ಲಿ ಇಟ್ಕೊಂಡು ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿ. ಗೊತ್ತಾಯ್ತು? ಸೊ ಟೈಮ್ ಕ್ಲಾಕ್ ವಾಚ್ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ ಪ್ರಿಪೇರ್ ಆಗಿ. ಸೊ ಇದೇ 5 ಮಿಸ್ಟೇಕ್ಸ್ ನ ನೀವು ಅವಾಯ್ಡ್ ಮಾಡಿದ್ರೆ nobody will stop you to score more marks. ಓಕೆ, ಸೊ ನೀವು ಅನ್ಕೊಂಡಷ್ಟು ಮಾರ್ಕ್ಸ್ ನ ಗಳಿಸಬಹುದು only if you follow all this and try to avoid all these mistakes. Okay, so good luck for your preparation and subscribe this channel, share this with your friends and ಇದೇ ರೀತಿ ವಿಡಿಯೋಸ್ಗಾಗಿ ನೋಡ್ತಾ ಇರಿ ಬಾಟ್ನಿ ಬ್ಲೂಮ್ ಚಾನಲ್. Okay, I'll meet you in the next video. Bye bye.